ಆ ವ್ಯಕ್ತಿಗೆ ಹಸಿರೇ ಉಸಿರು. ಪರಿಸರ ಉಳಿದ್ರೆ ಮಾತ್ರ ನಾವು ಉಳಿತೀವಿ ಅನ್ನೋ ಅರಿವು ಅವರಿಗಿದೆ. ಅದನ್ನ ವಿಶಿಷ್ಟ ಕಾರ್ಯಗಳ ಮೂಲಕ ಸಮುದಾಯಕ್ಕೂ ಹೇಳ್ತಾರೆ. ಈ ಕುರಿತ ವಿಶೇಷ ವರದಿ ಪಾಸಿಟಿವ್ ನ್ಯೂಸ್ನಲ್ಲಿ. ಕೆಂಡದಂತೆ ಸುಡುವ ಬಿಸಿಲನ್ನು ಲೆಕ್ಕಿಸದೆ ಮರಗಳಿಗೆ ನೀರು ಹಾಕ್ತಿರೋ ಇವರು ಪರಿಸರ ಆರಾಧಕ. ಹೆಸರು ರೇವಣ್ಣ ಸಿದ್ದಬಡ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ರಟಕಲ್ ಗ್ರಾಮದ ನಿವಾಸಿ. ಪರಿಸರ ಉಳಿದ್ರೆ ಮಾತ್ರ ಉಳಿದ ಜೀವಿಗಳಿಗೆ ನೆಲೆ ಎಂಬ ಭಾವದಿಂದ ಕೆಲಸ ಮಾಡ್ತಾರೆ. ರೇವಣ್ಣ ಸಿದ್ದ ಅವರು ತಮ್ಮೂರಲ್ಲಿ 2,000ಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟು ಅವುಗಳಿಗೆ ನೀರು ಹಾಕಿ ತನ್ನ ಒಡ ಹುಟ್ಟಿದವರಂತೆ ಸಾಕ್ತಿದ್ದಾರೆ. ಅಲ್ಲಿನ ರೇವಣ್ಣ ಸಿದ್ದೇಶ್ವರ ದೇವಸ್ಥಾನ ಆವರಣದಲ್ಲಿ 1,500 ಸಸಿಗಳನ್ನ ನೆಟ್ಟಿದ್ದಾರೆ. ಈ ಊರಿಂದ ಹಾದು ಹೋಗುವ ರಸ್ತೆಗಳು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಮರಗಳನ್ನ ಬೆಳೆಸಿದ್ದಾರೆ. ಈಗ ಬಿರು ಬಿಸಿಲು ಬೆಂಕಿ ಕೆಂಡದಂತೆ ಮೈ ಸುಡ್ತಿದೆ. ಆದ್ರೂ ಬಿಸಿಲನ್ನ ಲೆಕ್ಕಿಸದೆ ರೇವಣ್ಣ ಸಿದ್ದ ತನ್ನ ಹೆಗಲ ಮೇಲೆ ಕೊಡಗಳನ್ನ ಹೊತ್ತು ಮರಗಳಿಗೆ ನೀರು ಹಾಕಿ ಪೋಷಿಸ್ತಾರೆ. ಬೇಸಿಗೆ ಕಾಲದಲ್ಲಿ ಗಿಡಗಳನ್ನ ಕಾಪಾಡೋದು ಬಲು ಮುಖ್ಯ. ನೀರಿಲ್ಲದೆ ಅವುಗಳ ಬೇರುಗಳು ಒಣಗಿ ಹೋದ್ರೆ ಜೀವಗಳು ಮುರುಟಿ ಹೋದಂತೆ ಅಂತಾರೆ. ನಾವೊಂದು ಪರಿವರ್ತನಾ ಫೌಂಡೇಶನ್ ಅಂತೇಳಿ ಒಂದು NGO ಮಾಡಿಕೊಂಡು ಎಲ್ಲ ನನ್ನ ಫ್ರೆಂಡ್ಸ್ಗಳ ಜೊತೆಗೂಡಿಕೆಸಿ ನಾವು ಸುಮಾರು ಪರಿಸರ ದಿನಾಚರಣೆ ಜೂನ್ 5ರಿಂದ ಸ್ಟಾರ್ಟ್ ಮಾಡಿದ್ದೇವೆ ಸರ್. ನಾವು ಗಿಡಗಳು ಹಚ್ಚಲಿಕ್ಕೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ರೇವಣ ಸಿದ್ದೇಶ್ವರ ಸನ್ನಿಧಿಯಲ್ಲಿ ಸರ್. ಅಂದರೆ ಕಂದೂಳು ಕ್ರಾಸ್ಲಿಂದ ರೇವಣ ಸಿದ್ದೇಶ್ವರ ಗುಡಿವರೆಗೂ ಸುಮಾರು 1000 ಸಸಿ ಹಚ್ಚೋ ಒಂದು ಕಾರ್ಯಕ್ರಮ ಮಾಡಿ 1,000 ಸಸಿಗಳನ್ನು ನೆಟ್ಟೇವೆ ಸರ್. ಅದರ ಮುಖಾಂತರ ನಾವು ಗಿಡಗಳು ಹಚ್ಚೋದಷ್ಟೇ ನಮ್ಮ ಕೆಲಸ ಅಲ್ಲ, ಅದ್ರ ಜೊತೆಗೆ ನಾವು ಅದಕ್ಕೆ ನೀರುಗಳನ್ನು ಕೂಡ ಹಾಕಿ ಪೋಷಣೆ ಮಾಡ್ತಾ ಇದ್ದೀವಿ ಸರ್. ಮಲೆನಾಡಿನ ಥರ ಮಾಡಬೇಕು. ನಮ್ಮ ರಟ್ಕಲ್ ಊರು ಅಷ್ಟೇ ನಮ್ಮ ಚಿಂಚೋಳಿ ನಮ್ಮ ಸಾಧ್ಯ ಈ ವರ್ಷ ಟಾರ್ಗೆಟ್ ಮಾಡಿ ನಮ್ಮ ರಟ್ಕಲ್ ಊರದಲ್ಲೇ ಹಚ್ಚಬೇಕು ಅಂತ ಮಾಡ್ಕೊಂಡಿದ್ದೆ ಸರ್. ಮುಂಬರುವ ದಿನಗಳಲ್ಲಿ ನಮಗೆ ಎಲ್ಲೆಲ್ಲಿ ಇದು ಆಗ್ತದೆ ಅಲ್ಲೆಲ್ಲಿ ಗಿಡಗಳು ಹಚ್ಚಿ ಒಂದು ಒಳ್ಳೆ ವಾತಾವರಣ ಪರಿಸರ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಪಣ ತೊಟ್ಟಿದ್ದೀವಿ ಸರ್. ರೇವಣ್ಣ ಸಿದ್ದಿ ಅವರ ಸ್ನೇಹಿತರು ಕೂಡ ಪರಿಸರ ಸ್ನೇಹಿ ಕಾರ್ಯಕ್ಕೆ ಸಾಥ್ ನೀಡ್ತಿದ್ದಾರೆ. ಇವರೊಂದಿಗೆ ಸೇರಿ ಪರಿವರ್ತನಾ ಫೌಂಡೇಶನ್ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ 30ಕ್ಕೂ ಹೆಚ್ಚು ಜನ ಯುವಕರಿದ್ದಾರೆ. ಪ್ರತಿನಿತ್ಯ ಎಲ್ಲರೂ ಒಂದೊಂದು ಕಡೆ ನೀರು ಹಾಕಿ ಗಿಡಗಳನ್ನ ಬೆಳೆಸ್ತಿದ್ದಾರೆ. ಈಗಾಗಲೇ ಬೇವಿನ ಮರ ಸೇರಿದಂತೆ ಬೇರೆ ಬೇರೆ ಪ್ರಭೇದದ 2,000ಕ್ಕೂ ಹೆಚ್ಚು ಮರಗಳನ್ನ ಬೆಳೆಸಿದ್ದಾರೆ. ಈಗ ಬಿರು ಬೇಸಿಗೆ ಕಾಲವಾದ್ರಿಂದ ಟ್ಯಾಂಕರ್ಗಳ ಮೂಲಕವೂ ನೀರು ಹಾಕಿ ಗಿಡ ಮರಗಳನ್ನ ಉಳಿಸುವ ಪ್ರಯತ್ನ ಮಾಡ್ತಾರೆ. ಪಂಚಾಯತ್ ಆಗಲಿ, ನಮಗೆ ಯಾವುದೇ ತಾಲೂಕಾ ಪಂಚಾಯತ್, ZP ಮತ್ತು ಯಾರೂ ಕೂಡ ನಮಗೆ ಸಹಕಾರ ಮಾಡ್ತಿಲ್ಲ ಸರ್. ಬಟ್ ನಾವೇನು ಮಾಡ್ತಿದ್ವಿ, ನಾವು ಹಚ್ಚಿ ಗಿಡಗಳು ನಾವು ಬೆಳೆಸ್ಬೇಕು. ಮತ್ತು ನಾವು ಸಂಕ್ರಾಂತಿ ಹಬ್ಬ ಆಯಿತು ಸರ್. ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರೂ ಎಳ್ಳ ಸಕ್ಕರೆ ಹಂಚ್ಕೊಂಡು ಎಲ್ಲ ಏನೋ ಖುಷಿನಿಂದ ಓಡಾಡ್ತಿದ್ರು. ನಾವು ಪರಿವರ್ತನ ಫೌಂಡೇಶನ್ ಏನು ಮಾಡಿದೆವು ಸರ್ ಅವತ್ತಿನ ದಿವಸ ಅಂದ್ರೆ ಮುಕ್ರಂಬ ರೋಡಿಗೆ ನಾವು ಸ್ವಂತ ನಾವು ನೀರು ಹೋತಿಸಿಂದ ಅವತ್ತಿನ ದಿವಸ ಇದು ಮಾಡಿದೆ ಸರ್. ಎಲ್ಲ ಗಿಡಗಳಿಗೆ ನೀರು ಹಾಕ್ತೀವಿ. ಹೋಳಿ ಹಬ್ಬ ದಿವಸ ಎಲ್ಲರೂ ಹೋಳಿ ಆಡಿದ್ರು, ಬಣ್ಣ ಆಡಿದ್ರು, ಏನೋ ಮಾಡಿದ್ರು ಸರ್. ನಾವು ಭೀ ಆಡಿದೆವು. ಬಟ್ ಅದರೊಳಗೆ ಏನು ಮಾಡಿದೆ ಸರ್, ನಾವು ಎಲ್ಲರ ಜೊತೆ ಆಡಿಸಿಂದ ಮತ್ತು ಗಿಡಗಳಿಗೆ ನೀರು ಅಂದ್ರೆ ಅದರೊಳಗೆ ಸ್ಪೆಷಾಲಿಟಿಯಾಗಿ ನಾವು ಗಿಡಗಳಿಗೆ ನೀರು ಹಾಕಿಸಿಂದ ಅವತ್ತು ಏನಿಲ್ಲ ಅಂದ್ರೆ ಒಂದು 200ರಿಂದ 250 ಕೊಡಗಳು ನೀರು ಹಾಕಿದೆ ಸರ್ ಎಲ್ಲ ಕಡೆ. ರೇವಣ್ಣ ಸಿದ್ದ ಅವರು ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಂಡಿದ್ದು ಅನಾಥ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡ್ತಿದ್ದಾರೆ. ಇದ್ದ ಮರಗಳನ್ನ ಕಡಿದು ಹಾಕಿ ಪರಿಸರ ಹಾಳು ಮಾಡುವ ಈ ಸಂದರ್ಭದಲ್ಲಿ ಇವರ ಕಾರ್ಯ ಭಾರಿ ಮಹತ್ವದ್ದಾಗಿದೆ. ಇದಕ್ಕೆ ಸ್ಥಳೀಯರು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ರವಿ ಜಾಲವಾದಿ ಜೊತೆ ಚಂದ್ರಶೇಖರ ಕೌಲಗ, ಸುದ್ದಿ ಟಿವಿ, ಕಲಬುರಗಿ.